ಈ ಬ್ಲಾಗಲ್ಲಿ ನಾನು ಹೈದ್ರಾಬಾದಲ್ಲಿ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದೆ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ. ವಿಡಿಯೋ ಮಿಸ್ ಮಾಡ್ದಿರಾ ಎಂಡ್ವರೆಗೂ ನೋಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಆಟ್ ಪೂರ್ಣಿಮಾ ಶೆಟ್ಟಿ. ಐ ಶೇರ್ ಟ್ರಾವೆಲ್, ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಕಂಟೆಂಟ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಕಾರಲ್ಲಿ ಹೈದ್ರಾಬಾದ್ಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ 6:30ಗೆ ಅರ್ಲಿ ಮಾರ್ನಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಹೈದ್ರಾಬಾದ್ಗೆ 9 hours ಜರ್ನಿ ಇದೆ. ಕತ್ಲಾಗೋ ಅಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ ಜರ್ನಿ ಬೇಗ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 4:30ಗೆ ಹೈದ್ರಾಬಾದ್ಗೆ ರೀಚ್ ಆದ್ವಿ. ಇವತ್ತೇ ಚಾರ್ಮಿನಾರ್ ಮುಗಿಸ್ಬಿಡೋಣ ಅಂತ ಚಾರ್ಮಿನಾರ್ನ ನೋಡೋಕ್ಕೆ ಬಂದ್ವಿ. ಇಲ್ಲಿ ಎಂಟ್ರಿ ಟಿಕೆಟ್ ಇದೆ, ಒಬ್ಬರಿಗೆ 25 rupees ಆಗುತ್ತೆ. ಚಾರ್ಮಿನಾರ್ ಒಳಗಡೆ ಹೋಗ್ಬೋದು, ಹಾಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದರೆ ಟಾಪಿಂದ ಸಿಟಿ ವ್ಯೂ ನೋಡ್ಬೋದು. ಇದು ಶಾಪಿಂಗ್ ಏರಿಯಾ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ, ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೈದ್ರಾಬಾದಲ್ಲಿರೋ ಫೇಮಸ್ ರೆಸ್ಟೋರೆಂಟ್ ಶದಾಬ್ಗೆ ಹೋಗಿದ್ವಿ. ಇಲ್ಲಿ ಬಿರಿಯಾನಿ ಆ್ಯಂಡ್ ಕಬಾಬ್ ಟ್ರೈ ಮಾಡಿದ್ವಿ. ನನಗೆ ಬ್ಯಾಂಗ್ಳೂರಲ್ಲಿ ಸಿಗೋ ಹೈದ್ರಾಬಾದ್ ಬಿರಿಯಾನಿಗೂ ಆ್ಯಂಡ್ ಇಲ್ಲಿಗೂ ಅಷ್ಟು ಮೇಜರ್ ಡಿಫ್ರೆನ್ಸ್ ಏನೂ ಅನಿಸಿಲ್ಲ. ಆಲ್ಮೋಸ್ಟ್ ಸೇಮ್ ಟೇಸ್ಟ್ ಇತ್ತು. ಡೇ 2 ಮಾರ್ನಿಂಗ್ ಜರ್ನಿ ಬೇಗ ಸ್ಟಾರ್ಟ್ ಮಾಡಿ 7:30ಗೆ ಬಿರ್ಲಾ ಟೆಂಪಲ್ಗೆ ಹೋದ್ವಿ. ಈ ಟೆಂಪಲ್ ವ್ಯೂ ಚೆನ್ನಾಗಿದೆ ನೋಡೋದಕ್ಕೆ, ಹಾಗೆ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಸನ್ರೈಸ್ ವ್ಯೂ ಚೆನ್ನಾಗಿರುತ್ತೆ. ಟೆಂಪಲ್ ಮಾರ್ನಿಂಗ್ 6 o'clockಗೆ ಓಪನ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಬಂದರೆ ವ್ಯೂ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಇಫ್ ಯು ವಿಸಿಟ್ ಹೈದ್ರಾಬಾದ್, ದಿಸ್ ಇಸ್ ಮಸ್ಟ್ ವಿಸಿಟ್ ಪ್ಲೇಸ್. ಅಲ್ಲಿ ಕಾಣಿಸ್ತಾ ಇರೋ ಲೇಕೆ ಹುಸೇನ್ ಸಾಗರು. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ರಾಮೋಜಿ ಫಿಲ್ಮ್ ಸಿಟಿಗೆ ಹೋದ್ವಿ. ಇದು ಸಿಟಿಯಿಂದ 20 kilometers ಆಚೆ ಇರೋದು. ರಾಮೋಜಿ ಫಿಲ್ಮ್ ಸಿಟಿಗೆ ಎಂಟ್ರಿ ಟಿಕೆಟ್ ಇರುತ್ತೆ ಆ್ಯಂಡ್ ಈ ಪ್ಲೇಸ್ನ ಕವರ್ ಮಾಡೋಕ್ಕೆ ಆಲ್ಮೋಸ್ಟ್ 1 day ಬೇಕು. ನಾನು ರಾಮೋಜಿ ಫಿಲ್ಮ್ ಸಿಟಿ ಕಂಪ್ಲೀಟ್ ಟೂರ್ ವ್ಲಾಗ್ನ ಸಪ್ರೇಟಾಗಿ ಹಾಕಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಡೂ ಚೆಕ್ಔಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ನಾವು ಮಾರ್ನಿಂಗ್ 9 o'clockಗೆ ಬಂದಿದ್ದು ಆ್ಯಂಡ್ ಎಲ್ಲ ಕವರ್ ಮಾಡೋ ಅಷ್ಟೊತ್ತಿಗೆ ನೈಟ್ 8 o'clock ಆಯಿತು. ನಾವು ಈ ಪ್ಲೇಸ್ನ ಒಂದ್ಸಲ ವಿಸಿಟ್ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಬಟ್ ಮತ್ತೆ ಮತ್ತೆ ಬರೋ ಥರ ಅನ್ನಿಸ್ಲಿಲ್ಲ ನನಗೆ. ಡೇ 3 ನಾವು ಫಸ್ಟು ಜಗನ್ನಾಥ್ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಈ ಟೆಂಪಲ್ ಕೂಡ ಚೆನ್ನಾಗಿದೆ ನೋಡೋದಕ್ಕೆ. ಅರ್ಲಿ ಮಾರ್ನಿಂಗ್ ಬಂದರೆ ಕ್ರೌಡ್ ಕಮ್ಮಿ ಇರುತ್ತೆ. ಈ ಪ್ಲೇಸ್ ಚೆನ್ನಾಗಿದೆ, ನೋಡೋಕ್ಕೆ ಬರ್ಬೋದು. ಟೆಂಪಲ್ ಮುಗಿಸ್ಕೊಂಡು ನಾವು ಲುಂಬಿನಿ ಪಾರ್ಕ್ಗೆ ಹೋದ್ವಿ. ಹುಸೇನ್ ಸಾಗರ್ ಬೋಟಿಂಗ್ಗೆ ಇಲ್ಲೇ ಎಂಟ್ರಿ ಇರೋದು. ಈ ಪಾರ್ಕ್ಗೆ ಎಂಟ್ರಿ ಫೀ ಇರುತ್ತೆ, ಪರ್ ಹೆಡ್ 40 rupees ಆಗುತ್ತೆ. ಹಾಗೆ ಹುಸೇನ್ ಸಾಗರ್ ಬೋಟಿಂಗ್ಗೆ ಸಪ್ರೇಟ್ ಚಾರ್ಜ್ ಇರುತ್ತೆ, ಪರ್ ಹೆಡ್ 100 rupees ಇದೆ. ಬೋಟಲ್ಲಿ ಕರ್ಕೊಂಡೋಗಿ ಬುದ್ಧ ಸ್ಟ್ಯಾಚು ಹತ್ರ ಬಿಡ್ತಾರೆ. ನಮಗೆ ಜಸ್ಟ್ 10 minutes ಟೈಮ್ ಕೊಡ್ತಾರೆ ಅಷ್ಟೇ. ಇಲ್ಲಿ ಅಟ್ ಎ ಟೈಮ್ ಎಲ್ರೂ ಒಂದೇ ಸಲ ಬಿಡೋದಿಲ್ಲ, ಬ್ಯಾಚ್ ವೈಸ್ ಕರ್ಕೊಂಡು ಹೋಗ್ತಾರೆ. ಒಂದು ಬ್ಯಾಚ್ ನೋಡಿ ಆದಮೇಲೆ ಇನ್ನೊಂದು ಬ್ಯಾಚ್ನ ಕರ್ಕೊಂಡು ಹೋಗ್ತಾರೆ ನೋಡೋದಕ್ಕೆ. ನಾವು ಮಾರ್ನಿಂಗ್ ಬೇಗ ಬಂದಿರೋದ್ರಿಂದ ರಶ್ ಕಮ್ಮಿ ಇತ್ತು. ಪ್ಲೇಸ್ ಈಸ್ ಓಕೆ ಆ್ಯಂಡ್ ಬೋಟಿಂಗ್ಗೆ 100 rupees ಜಾಸ್ತಿ ಅನ್ನಿಸ್ತು ನನಗೆ. ಪ್ಲೇಸ್ ನಾವು ಸಲಾರ್ ಜಂಗ್ ಮ್ಯೂಸಿಯಂಗೆ ಬಂದ್ವಿ. ಇಲ್ಲಿ ಎಂಟ್ರಿ ಫೀ ಇರುತ್ತೆ, ಪರ್ ಹೆಡ್ 100 rupees ತಗೋತಾರೆ. ಕಾರ್ ಪಾರ್ಕಿಂಗ್ ಕೂಡ ಇದೆ. ಕಾರ್ ಪಾರ್ಕಿಂಗ್ಗೆ 50 rupees ಚಾರ್ಜ್ ಮಾಡ್ತಾರೆ. ಈ ಮ್ಯೂಸಿಯಂಲ್ಲಿ ಹಳೆ ಕಾಲದ ವಸ್ತುಗಳೆಲ್ಲ ಇಟ್ಟಿದ್ದಾರೆ. ಈ ಮ್ಯೂಸಿಯಂಲ್ಲಿ ಮ್ಯೂಸಿಕಲ್ ಕ್ಲಾಕ್ ತುಂಬ ಫೇಮಸ್ಸು. ಅದು 200 years ಓಲ್ಡ್ ವಾಚ್ ಅಂತಾರೆ. ಆ ಕ್ಲಾಕ್ ಒಳಗಡೆ ಎವ್ರಿ ಅವರ್ ಒಂದು ಗೊಂಬೆ ರೂಮಿಂದ ಆಚೆ ಬಂದು ಗಂಟೆ ಬಾರಿಸಿ ಮತ್ತೆ ಒಳಗಡೆ ಹೋಗ್ಬಿಡುತ್ತಂತೆ. ಆ ಥರ ಸೆಟ್ ಮಾಡಿದ್ದಾರೆ.
ಇದೇ ನೋಡಿ ಆ ಮ್ಯೂಸಿಕಲ್ ಕ್ಲಾಕು. ಈಗ 12:40 ಆಗಿದೆ. 1 o'clockಗೆ ಮ್ಯೂಸಿಕ್ ಬರುತ್ತೆ. ನನಗೆ ಡೈರೆಕ್ಟಾಗಿ ನೋಡಿದಾಗ ಅಷ್ಟು ನೀಟಾಗಿ ಕಾಣಿಸಿಲ್ಲ. ಕ್ಲಾಕಲ್ಲಿ ಲೈಟ್ ರಿಫ್ಲೆಕ್ಷನ್ ಎಲ್ಲ ಬೀಳ್ತಿತ್ತು. ಸೊ ನಾವು ಫ್ರಂಟಲ್ಲಿ ಕುತ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣಿಸ್ಬೋದು. ನಾನು ತುಂಬ ದೂರದಿಂದ ಕುತ್ಕೊಂಡು ನೋಡ್ತಾ ಇದ್ದೆ, ಅದರಿಂದ ನನಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಹಾಗೆ ಇಲ್ಲಿ ಮಾರ್ಬಲ್ಸು, ಸಿಲ್ವರು ಮತ್ತು ಲೈಟ್ ಲ್ಯಾಂಪ್ಸ್ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನೋಡೋದಕ್ಕೆ. ಅದೆಲ್ಲ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ಚೆನ್ನಾಗಿ ಅನಿಸುತ್ತೆ, ಇಲ್ಲಾಂದರೆ ನಾರ್ಮಲ್ ಅನಿಸುತ್ತೆ. ನೆಕ್ಸ್ಟ್ ನಾವು ಚೋಮಹಲ್ ಪ್ಯಾಲೇಸ್ಗೆ ಹೋದ್ವಿ. ಇಲ್ಲಿ ಕೂಡ ಎಂಟ್ರಿ ಫೀ ಇದೆ. ಪರ್ ಹೆಡ್ 150 rupees ಇರುತ್ತೆ. ಹಾಗೆ ಪಾರ್ಕಿಂಗ್ ಕೂಡ ಇದೆ ಇಲ್ಲಿ. ಮ್ಯೂಸಿಯಂ ಇಂದ ಚೋಮಹಲ್ ಪ್ಯಾಲೇಸ್ಗೆ 3 kilometers ಇದೆ. ಯೂಶುವಲಿ ಆ ರೂಟ್ ತುಂಬ ಟ್ರಾಫಿಕ್ ಇರುತ್ತೆ. ಟ್ರಾಫಿಕ್ ಇದ್ದಾಗ ಆದಷ್ಟು ಕಾರ್ ಅವಾಯ್ಡ್ ಮಾಡಿ. ಚೋಮಹಲ್ ಪ್ಯಾಲೇಸ್ ಮುಗಿಸ್ಕೊಂಡು ನಾವು ಗೋಲ್ಕೊಂಡ ಫೋರ್ಟ್ಗೆ ಹೋದ್ವಿ. ಇದು ಈವ್ನಿಂಗ್ 5 o'clockಗೆ ಕ್ಲೋಸ್ ಆಗುತ್ತೆ. ಬಟ್ ಟಿಕೆಟ್ಸ್ ಬಿಫೋರ್ 5ವರೆಗೂ ಕೊಡ್ತಾರೆ. 6:30 ಒಳಗಡೆ ಕಂಪ್ಲೀಟ್ ಮಾಡಿಕೊಂಡು ನಾವು ಆಚೆ ಬರಬೇಕು. ಇಲ್ಲಿ ಕೂಡ ಎಂಟ್ರಿ ಫೀ ಇದೆ. ಪರ್ ಹೆಡ್ 40 rupees ತಗೋತಾರೆ. ಗೋಲ್ಕೊಂಡ ಫೋರ್ಟ್ ನೋಡೋದಕ್ಕೆ ಚೆನ್ನಾಗಿದೆ. ಹಾಗೆ ಸನ್ಸೆಟ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಹತ್ತಕ್ಕೆ 30 minutes ಬೇಕಾಗುತ್ತೆ. ಆಫ್ಟರ್ನೂನ್ ಬಂದರೆ ಸ್ವಲ್ಪ ಬಿಸಿಲಿರುತ್ತೆ, ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಈವ್ನಿಂಗ್ ಬಂದರೆ ಕೂಲಾಗಿ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಮೇಲಿಂದ ಟಾಪ್ ವ್ಯೂ ಚೆನ್ನಾಗಿದೆ ನೋಡೋದಕ್ಕೆ. ನೆಕ್ಸ್ಟ್ ಗೋಲ್ಕೊಂಡ ಫೋರ್ಟ್ ಮುಗಿಸ್ಕೊಂಡು ನಾವು ಶಿಲ್ಪಾರಾಮಂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಲೇಜ್ಗೆ ಹೋದ್ವಿ. ಇದಿರೋದು ಜೂಬ್ಲಿ ಹಿಲ್ಸಲ್ಲಿ ಆ್ಯಂಡ್ ಇದಕ್ಕೂ ಕೂಡ ಎಂಟ್ರಿ ಫೀ ಇದೆ. ಪರ್ ಹೆಡ್ 60 rupees ಆಗುತ್ತೆ. ಈ ಪ್ಲೇಸ್ ನೋಡೋದಕ್ಕೆ ಚೆನ್ನಾಗಿದೆ. ಹೈದ್ರಾಬಾದ್ಗೆ ಬಂದಾಗ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು.
ನಾವು ಮಾರ್ನಿಂಗ್ 7:30ಗೆ ಪೆದ್ದಮ್ಮ ತಲ್ಲಿ ಟೆಂಪಲ್ಗೆ ಬಂದ್ವಿ. ಈ ಟೆಂಪಲ್ ಒಂಥರ ಚೆನ್ನಾಗಿದೆ, ಡಿವೈನ್ ವೈಬ್ಸ್ ಬರುತ್ತೆ. ಹೈದ್ರಾಬಾದ್ ಸಿಟಿ ಆಗಿರೋದ್ರಿಂದ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಥರನೇ ಅನಿಸುತ್ತೆ. ಹಾಗೆ ಕೆಲವೊಂದು ಪ್ಲೇಸಸಲ್ಲಿ ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ. ಹೈದ್ರಾಬಾದ್ನ 2 ಡೇಸಲ್ಲಿ ಕವರ್ ಮಾಡಿಬಿಡ್ಬೋದು. ನೀವು ಹೈದ್ರಾಬಾದ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬರ್ಬೋದು. ಅದೇ ಸಿಟಿ ವೈಬ್ಸ್ ಇರುತ್ತೆ, ಡಿಫ್ರೆಂಟ್ ಏನೂ ಅನಿಸಲ್ಲ. ನಾವು ಟೆಂಪಲ್ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬರ್ತಾ ಆನ್ ದಿ ವೇ ಕರ್ನೂರಲ್ಲಿ ರಾಗಿ ಮುದ್ದೆ ಟ್ರೈ ಮಾಡಿದ್ವಿ. ಟೇಸ್ಟ್ ಚೆನ್ನಾಗಿತ್ತು. ಓವರ್ ಆಲ್ ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.